ಬಳ್ಳಾರಿಯ ಕೇಂದ್ರ ಅಂಚೆ ಕಚೇರಿಯಲ್ಲಿ ಕರ್ಮಯೋಗಿ ಭಾರತ್ ಒಂದು ದಿನದ ತರಬೇತಿ ಕಾರ್ಯಾಗಾರದ ಜೊತೆಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿನ್ನೆ ಪೋಸ್ಟಥಾನ್ ವಾಕ್ 2025 ಜಾಗೃತಿ ಜಾಥಾ ನಡೆಸಲಾಯಿತು. ಜಾಗೃತಿ ಜಾಥಾದಲ್ಲಿ ಕೇಂದ್ರ ಅಂಚೆ ಕಚೇರಿಯ ಉದ್ಯೋಗಿ ಅರ್ಚನಾ, ಅಂಚೆ ಸಹಾಯಕ ರವಿಕುಮಾರ್, ಬಳ್ಳಾರಿ ವಿಭಾಗದ ಅಂಚೆ ಅಧೀಕ್ಷಕ ಪಿ ಚಿದಾನಂದ, ಬಾದಾಮಿ ಅಂಚೆ ಸಹಾಯಕ ಅಧೀಕ್ಷಕ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು. ಓಕಲ್ ಫಾರ್ ಲೋಕಲ್ ಎನ್ನುವ ಘೋಷವಾಕ್ಯದಡಿ ಮತ್ತು ವಿಶ್ವ ಅಂಚೆ ದಿನಾಚರಣೆ ಹಿನ್ನೆಲೆ ರಾಷ್ಟ್ರ ನಿರ್ಮಾಣದಲ್ಲಿ ಕರ್ಮಯೋಗಿ ಪಾತ್ರದ ತರಬೇತಿ ಕಾರ್ಯಾಗಾರದಲ್ಲಿ ಅಂಚೆ ಇಲಾಖೆ ಅಧಿಕಾರಿಗಳು ಜನರ ಬಳಿ ವರ್ತನೆ, ಸೇವಾ ಮನೋಭಾವ, ಇಲಾಖೆಯ ಜನಪರ ಮಾಹಿತಿಯ ವಿವರಣೆ ಸೇರಿದಂತೆ ನೂತನ ತಂತ್ರಜ್ಞಾನದ ಮಾಹಿತಿ ನೀಡಲಾಯಿತು. ದೂರದರ್ಶನದೊಂದಿಗೆ ಅರ್ಚನಾ, ನಿತ್ಯದ ಕೆಲಸದ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸದ ಮನೋಭಾವ ಬೆಳೆಸಿಕೊಳ್ಳುವುದು, ಗ್ರಾಹಕರಿಗೆ ನಗುಮುಖದ ಸೇವೆ ನೀಡುವುದು, ಇಲಾಖೆಗೆ ಆದಾಯ ಹೆಚ್ಚಿಸಿಕೊಳ್ಳಲು ಗ್ರಾಹಕರನ್ನು ಸೆಳೆಯುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದು ತರಬೇತಿಯ ಉದ್ದೇಶವಾಗಿದೆ ಎಂದರು. ಈ ತರ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದರಲ್ಲಿ ಇನ್ನೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇನ್ನೂ ಪಾಲಿಸೀಸ್ ಎಲ್ಲ ತಗೋಬಹುದು. ರವಿಕುಮಾರ್, ಕರ್ಮಚಾರಿ ಕರ್ಮಯೋಗಿಯಾಗಿ ಬದಲಾಗಿ ರಾಷ್ಟ್ರ ಕಟ್ಟುವುದರ ಜೊತೆಗೆ ದೇಶದ ಅಭಿವೃದ್ಧಿಯಲ್ಲಿನ ನಮ್ಮ ಪಾತ್ರದ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿದ್ದಾರೆ. ಅಲ್ಲದೆ ಈ ತರಬೇತಿ ಸ್ಫೂರ್ತಿ ನೀಡಿದೆ ಎಂದರು. ನಮಗೆ ಹೇಳಿಕೊಟ್ಟಿದ್ದಾರೆ. ಇವು ನಮ್ಮ ದಿನನಿತ್ಯದ ಕಾರ್ಯಕೆಲಸಗಳನ್ನು ನಾವು ನಿರ್ವಹಿಸುವಲ್ಲಿ ಹಾಗೂ ನಮ್ಮ ಒಂದು ಸ್ಕಿಲ್ಗಳೇನಿದೆ ಅದನ್ನು ಬೆಳೆಸಿಕೊಳ್ಳೋದ್ರಲ್ಲಿ ಬಹಳಷ್ಟು ಸಹಕಾರಿಯಾಗುತ್ತದೆ ಈ ಒಂದು ತರಬೇತಿ. ಪಿ ಚಿದಾನಂದ, ಅಕ್ಟೋಬರ್ 6ರಿಂದ 10ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹ ದೇಶಾದ್ಯಂತ ನಡೆಸಲಾಗುತ್ತಿದೆ. ದೇಶದ ಅಂಚೆ ಕಚೇರಿಗಳು ವಿದೇಶಕ್ಕೂ ಉತ್ತಮ ಸೇವೆ ಸಲ್ಲಿಸುತ್ತಿವೆ. ಜಾಥಾ ಮೂಲಕ ಜನತೆಗೆ ಇಲಾಖೆಯ ಸಮಗ್ರ ಮಾಹಿತಿ ಬಗ್ಗೆ ಜನತೆಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ವೆಂಕಟೇಶ್ ಬಾದಾಮಿ, ಅಂಚೆ ಇಲಾಖೆ ಎಲ್ಲ ಸೇವೆಗಳ ಬಗ್ಗೆ ಮಾಹಿತಿ, ವಿಮೆ ಜೊತೆಗೆ ಅಂಚೆ ಇಲಾಖೆಯಲ್ಲಿ ಉಳಿತಾಯ ಬಹಳಷ್ಟು ಸುರಕ್ಷಿತ ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದರು. ಸೇವೆಗಳ ಒಂದು ಪರಿಚಯವನ್ನು ಮಾಡಿಸ್ತಾ ಹೋಗ್ತಾ ಇದ್ದೀವಿ ಜನರಿಗೆಲ್ಲ. ನಮ್ಮಲ್ಲಿರುವಂತಹ ಸ್ಪೀಡ್ ಪೋಸ್ಟ್ ಸೇವೆ, ಪಾರ್ಸಲ್ ಸೇವೆ, ಸೇವಿಂಗ್ಸ್ ಖಾತೆಗಳು, SB, RD, TD ಖಾತೆಗಳು, ಸುಕನ್ಯಾ ಸಮೃದ್ಧಿ ಖಾತೆಗಳು, ಆಮೇಲೆ NAC, KVP ಇವೆಲ್ಲದರಗಳ ಒಂದು ಸೇವೆಗಳನ್ನು ಜನರಿಗೆ ಅರಿವು ಮೂಡಿಸಿ ನಮ್ಮಲ್ಲಿ ಸೇವೆ ಉಳಿತಾಯವನ್ನು ಮಾಡಿದರೆ ಬಹಳ ಸುರಕ್ಷಿತವಾಗಿರುತ್ತದೆ.